ಇವತ್ತು ಬಿಜೆಪಿ ಪಕ್ಷದಲ್ಲೇ ಇವತ್ತು ಭಿನ್ನಾಭಿಪ್ರಾಯ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಏನು ಪಾದಯಾತ್ರೆ ಮಾಡ್ತಾ ಇಲ್ಲ, ಭಾಗಶಃ ಜನತಾ ಪಕ್ಷ ಮಾಡ್ತಾ ಇರೋದು. ಇವತ್ತು ಎಲ್ಲಿ ಯತ್ನಾಳ್ ಅವರಲ್ಲಿ, ರಮೇಶ್ ಜಾರಕಿಹೊಳಿ ಅವರಲ್ಲಿ, ಅವರು ಸೀನಿಯರ್ ಲೀಡರ್ಶಿಪ್ ಯಾರು ಇಲ್ಲ, ಬರೇ ವಿಜೇಂದ್ರ ಅಂಡ್ ಗ್ಯಾಂಗ್ ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದು. ಯಾಕೆ ಯಾರು ಸೀನಿಯರ್ ಲೀಡರ್ಸ್ ಬರ್ತಾ ಇಲ್ಲ ಇದಕ್ಕೆ? ಯಾಕಂದ್ರೆ ಅವರೇ ಹೇಳ್ತಾ ಇದಾರೆ ಇದು ಯಾವುದೋ 20-30 ವರ್ಷದ ಹಿಂದಿನ ಕತೆ ಇದೆ, ಎಲ್ಲಾನು ಕಾನೂನಾತ್ಮಕವಾಗಿದೆ, ಇದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಕೆಲವು ಬಿಜೆಪಿ ಲೀಡರ್ಸ್ ಹೇಳ್ತಾ ಇದ್ದಾರೆ. ಇವತ್ತು ಜೆಡಿಎಸ್ ಅವರು ಕೂಡ ಇವತ್ತು ಪಾಲ್ಗೊಳ್ಬೇಕಾಗಿದ್ದ, ಏನೋ ಅವರು ಈ ನಮ್ಮ ಪಾದಯಾತ್ರೆನಲ್ಲಿ ಪಾಲ್ಗೊಳ್ಳಕ್ ಇಷ್ಟ ಇರಲಿಲ್ಲ. ಮೇಲ್ಗಡೆ ಅಮಿತ್ ಶಾ ಮೋದಿ ಅವರು ಹೋಗಿ ಕೈಕಾಲು ಬಿದ್ದಿ ಕರ್ಕೊಂಡು ಬಂದ್ರು. ಇವತ್ತು ಕುಮಾರಸ್ವಾಮಿ ಅವರು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದಾರೆ, ಅವ್ರಿಗೆ ಭಯ ಆಗ್ಬಿಟ್ಟಿದೆ. ಏನಾದ್ರೂ ಅಪ್ಪಿತಪ್ಪಿ ಜಾಸ್ತಿ ಪಾದಯಾತ್ರೆ ಮಾಡ್ಬಿಟ್ರೆ ಅವ್ರದೆಲ್ಲ ಬಂಡವಾಳ ಆಚೆ ಬರುತ್ತೆ ಅಂದ್ಬಿಟ್ಟು ಇವತ್ತು ಅವ್ರಿಗೆ ಕೂಡ ಭಯ ಆಗಿದೆ. ನಾನು ಹೇಳ್ದಂಗೆ ಈ ಪಾದಯಾತ್ರೆ ಏನಿರೋದು ಯಾಕೆ ಮಾಡ್ತಾ ಇರೋದಂದ್ರೆ, ಮೋದಿ ಸರ್ಕಾರ ಏನು ಅನ್ಯಾಯ ನಡೆಸಿದೆ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಅದನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದು.